ಬೀದರ್ನಲ್ಲಿ ಕಬ್ಬಿನ ದರ ನಿಗದಿಗಾಗಿ ರೈತರು ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದು, ಪ್ರತಿ ಟನ್ ಕಬ್ಬಿಗೆ 3,100 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ರೈತರು ರೆಡ್ ಕಾರ್ಪೆಟ್ ಮೇಲೆ ಉರುಳು ಸೇವೆಯನ್ನ ನಡೆಸಿದರು. ಬೀದರ್ ಜಿಲ್ಲಾ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಉರುಳು ಸೇವೆ ಹಮ್ಮಿಕೊಂಡಿದ್ದು, ರೈತ ಮುಖಂಡ ಕರಿಬಸಪ್ಪ ಅನ್ನುವಂಥವರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತೆಂಗಿನಕಾಯಿ ಒಡೆದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿಯವರೆಗೆ ಉರುಳು ಸೇವೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ರೈತರ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಬೆಂಬಲ ಸೂಚಿಸಿದ್ದು, ಈ ವೇಳೆ ರೈತ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಕರ್ಮಸಪ್ಪ ಗಾಳಪ್ಪ ಮಲ್ಸೆಟ್ಟಿ ಹುಡುಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಬೀದರ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ. ನಾನು ಕಬ್ಬು ಬೆಳೆಗಾರ. ನನ್ನ ಮೇಲೂ ಅನ್ಯಾಯ ಆಗ್ತಾ ಇದೆ. ಇಡೀ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರ ಮೇಲೆ ಅನ್ಯಾಯ ಆಗ್ತಾ ಇದೆ. 3,200 ರೂಪಾಯಿ 100 ರೂಪಾಯಿ ಸರ್ಕಾರ ಘೋಷಣೆ ಮಾಡುವವರೆಗೂ ನಮ್ಮ ಹೋರಾಟ ಜಾರಿಯಲ್ಲಿ ಇರುತ್ತದೆ. ನಮ್ಮಲ್ಲಿ ಇದ್ರ ಬಗ್ಗೆ ಏನು ಸಣ್ಣ ಮಾತೇ ಇಲ್ಲ. ಕುಡಲೇಬೇಕು. ಕುಡಲ್ ಹೋದ್ರೆ ಅವ್ರ ಅಪ್ಪಗೆ ಬಿಡಲ್ಲ. ಕುಡಲ್ ಅವ್ರ ಅಪ್ಪಗೆ ಬಿಡಲ್ಲ. ನಾವು ಒಂದು ಫ್ಯಾಕ್ಟ್ರಿ ಇದ್ದಾವ 2 ಫ್ಯಾಕ್ಟ್ರಿ ಮಾಡತ್ತಾನ. ನಮ್ಮ ಇದರಿಂದ ನಮ್ಮ ರಕ್ತ ಹಿಡ್ಲತ್ತಾರ ಅವ್ರು. ಇವತ್ತ 8 ರಿಕವರಿ ತೋರಿಸ್ತಾರ ಅವರು. ಇದೇ ಹಳಿಗಾಡಿ ಫ್ಯಾಕ್ಟ್ರಿದಾಗ ಭಾಳ ಹಳಿ ಮಾತು ಆಯಾಳಿ 11.25 ರಿಕವರಿ ಬರ್ತೀವಿ. ಅವಾಗ ಆ ವೇಳೆದಾಗ 62,000 ಕಬ್ಬಿತ್ತು. ಈಗ ಅರ್ಲಿ ವೆರೈಟಿ ಕಬ್ಬುಗಳು ಬಂದಾವ. ಚಲೋ ಇಲ್ಡ್ ಬರಾವು ಬಂದರು. ಇವ್ರಂತೆ ನಮ್ಮ ರಕ್ತ ಹಿಂಡ್ಲತ್ತಾರ. ಇವ್ರಿಗೆ ನಾವು ಆರ್ಸ್ ಕಳಿಸಿದೆ ತಪ್ಪಾಗ್ಯದ. ಇಂಥವ್ರಿಗೆ ಅದು ಏನೇ ತಪ್ಪಾಗ್ಯದ. ಈಗ ಮುಂದಿನ ದಿನಮಾನದಾಗ ಇವರು ನಾವು ನೋಡ್ತೇವೆ. ಅವ್ರ ಸಂಗಟ ಅವರೇ ಜನ ನಾವೇ ಜನ. ಆ ಸಲುವಾಗಿ ಇದು 3,100 200 ನಮ್ಮದು ಸಿಗತನ ನಾವಿದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ